ಈ ಸರ್ವನಾಶ ಭೂಮಿಯ ಭಾರವನ್ನು ಇಳಿಸಿದನಲ್ಲ ಭಗವಂತ, ಅದು ನನ್ನ ಬಾಣದಿಂದಲೂ ಆಗಲಿಲ್ಲ, ಗಾಂಡೀವದಿಂದಲೂ ಆಗಲಿಲ್ಲ, ಭೀಮನ ಗದೆಯಿಂದನೂ ಆಗಲಿಲ್ಲ, ನಕುಲ ಸಹದೇವರ ಪರಾಶಕ್ತಿಯಿಂದನೂ ಕೂಡ ಆಗಲಿಲ್ಲ. ಇದು ಆದದ್ದು ಕೇವಲ ಆ ದ್ರೌಪದಿಯ ಒಂದು ಹನಿ ಕಣ್ಣೀರಿನಿಂದ ಆಯಿತು ಇದೆಲ್ಲ ಅಂತ ಹೇಳ್ತಾನೆ. ದ್ರೌಪದಿ ತಾನು ವಸ್ತ್ರಾಪಹರಣ ಮಾಡುವ ಸಮಯದಲ್ಲಿ ಕೃಷ್ಣ ಕೃಷ್ಣ ಅಂತ ಹೇಳಿದಾಗ ಅವನ ನಾಮವೇ ಕಾಯಿತು ಅಂತ ಹೇಳಿದ್ವಿ. ಕೇವಲ ಕೃಷ್ಣ ಅನ್ನತಕ್ಕಂತಹ ನಾಮ ಅವಳನ್ನು ರಕ್ಷಣೆ ಮಾಡಿತು. ಅವಳ ಸೀರೆ ಅಕ್ಷಯವಾಯಿತು. ನೈವೇಮೇ ಪತಯಸ್ಸಂತಿ ನ ಪುತ್ರ ನಚ ಬಾಂಧವಾಹ. ಆ ಕಾಲದಲ್ಲಿ ನನಗೆ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ, ಬಂಧುಗಳು ಯಾರೂ ಇರಲಿಲ್ಲ ನನ್ನನ್ನು ಕಾಪಾಡೋದಕ್ಕೆ. ನೀನೊಬ್ಬನೇ, ನಿನ್ನ ನಾಮದಿಂದ ಮಾತ್ರ ಇದು ಸಾಧ್ಯವಾಯಿತು.